ಇವತ್ತಂತೂ ಸಖತ್ ಟೇಸ್ಟಿಯಾಗಿರುವ ಕಬಾಬ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಕಬಾಬ್ ಅಂದರೆ ಚಿಕನ್ ಕಬಾಬ್ ಅಲ್ಲ, ವೆಜ್ ಕಬಾಬ್, ಮೊಸರು ಕಬಾಬಲ್ಲಿ ಮೊಸರು ಹಾಕ್ಬಿಟ್ಟು ಕಬಾಬ್ ಮಾಡೋ ರೆಸಿಪಿ ಇದು. ಇದನ್ನು ಯಾರು ನಾನ್ ವೆಜ್ ತಿನ್ನಲ್ಲ ಅವರು ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು. ಸಖತ್ ಟೇಸ್ಟಿಯಾಗಿದೆ. ಇದನ್ನು ಮಾಡಲು ಮೊಸರನ್ನು 1/2 ಲೀಟ್ರ್ ಮೊಸರು ತೊಗೊಂಡು ಅದರಲ್ಲಿರೋ ನೀರೆಲ್ಲ ತೆಗೆದು ಸೋಸ್ಕೋಬೇಕು. ಈ ರೀತಿ ಬಟ್ಟೆಲಿ ಹಾಕಿಟ್ರೆ ಸಾಕು, ನೀರೆಲ್ಲ ಕೆಳಗಡೆ ಹೋಗುತ್ತೆ, ಮೊಸರು ಗಟ್ಟಿಯಾಗಿ ಮೊಸರು ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಗಟ್ಟಿಯಾಗಿ ಕಾಣ್ತಾ ಐತೆ ಅಂತ ಮೊಸರು. ಈಗ ಒಂದು ಬಟ್ಲಿಗೆ ನಾನು ಎಲ್ಲ ಮೊಸರನ್ನ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ಒಂದು 1/2 ತೊಗೊಂಡು ಪನ್ನೀರ್ ಅದನ್ನು ಚಿಕ್ಕದಾಗಿ ಈ ಥರ ಮಾಡ್ಕೊ. ಇಲ್ಲಿ ಇದಕ್ಕೆ ಕ್ಯಾಪ್ಸಿಕಮ್ಮು, ಅರ್ಧ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಒಂದು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಇದ್ದರೆ ಕೂಡ ದ್ರಾಕ್ಷಿ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಇದಂತೂ ಗೊತ್ತೇ ಆಗೋದಿಲ್ಲ ಮೊಸರಿಂದ ಮಾಡಿರೋದು ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಗರಂ ಮಸಾಲ, 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರೆಲ್ಲ ನೀಟಾಗಿ ಮೊಸರು ಜೊತೆ ಮಿಕ್ಸ್ ಆಗಬೇಕು. ನಾವು ಎಣ್ಣೆ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಬೇರೆ 2 ಸ್ಪೂನ್ ಎಣ್ಣೆ ಸಾಕು. ಈಗ ಒಂದು ಹಂಚು ಕಾಯಲ್ಲಿ ಇಟ್ಟಿದ್ದೆ, ಅದಕ್ಕೆ ಚಿಕ್ಕದಾಗಿ ಈ ಥರ ಕಟ್ಲೆಟ್ ಮಾಡ್ಕೋತೀವಲ್ಲ ನಾವು, ಆ ರೀತಿ ಮಾಡ್ಕೋಬೇಕು. ಇಲ್ಲಿ ನಾನು ಬೈಂಡಿಂಗ್ಗೋಸ್ಕರ ಇಲ್ಲಿ ಶಾವಿಗೆ ಇರುತ್ತಲ್ಲ, ಶಾವಿಗೆ ತೊಗೊಂಡು ಅದನ್ನು ಚಿಕ್ಕದಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇದನ್ನು ರೌಂಡ್ ಶೇಪಲ್ಲಿ ಈ ರೀತಿ ಮಾಡ್ಕೋಬೇಕು. ನಾವು ಕಟ್ಲೆಟ್ ಮಾಡ್ಕೋತೀವಲ್ಲ ಆ ರೀತಿ. ಇದಕ್ಕೆ ಅವಾಗೆ ಶಾವಿಗೆ ಪುಡಿ ಮಾಡಿಟ್ಟಿದ್ವಲ್ಲ, ಅದಕ್ಕೆ 2 ಕಡೆಯಿಂದ ನೀಟಾಗಿ ಡಿಪ್ ಮಾಡಿ ಎತ್ತಿಟ್ಕೋಬೇಕು. ನೀವು ಬೇಕಾದರೆ ಎಲ್ಲ ಕೂಡ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಆಮೇಲೆ ಕೂಡ ಬೇಯಿಸ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಹಂಚಿಗೆ 2-3 ಸ್ಪೂನು ಎಣ್ಣೆ ಅಥವಾ ತುಪ್ಪ ಹಾಕಿ ಅದನ್ನು 2 ಕಡೆ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು. ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಲ್ಲ, 2 ಕಡೆ ಚೆನ್ನಾಗಿ ಬೇಯಬೇಕು. ಇದನ್ನಂತೂ ವೆಜ್ ತಿನ್ನೋರ್ಗಂತೂ ಸಖತ್ ಟೇಸ್ಟಿಯಾಗಿರುವ ಕಾಂಬಿನೇಷನ್. ಮೊಸರು ಕಬಾಬ್ ಅಂತೂ ಸಖತ್ತಾಗಿದೆ. ನಾನಿಲ್ಲಿ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಡೆಕೋರೇಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ನಿಮಗೇನಾರ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಪ್ರೋಟೀನ್ ಇರುವ ವೆಜ್ ಕಬಾಬ್ ರೆಸಿಪಿ ಇದು. ಸಖತ್ ಟೇಸ್ಟಿ, ಈಸಿ ಮತ್ತು ರೆಸಿಪಿ ಇದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮಾಡಿ ತಿಂದರೆ ಪದೇ ನಿಮಗೆ ಮಾಡಿ ತಿನ್ನಬೇಕು ಅನಿಸುತ್ತೆ. ನಿಮ್ಮ ಮನೇಲಿ ಯಾರನ್ನ ಗೆಸ್ಟ್ ಬಂದರೆ ಅವರು ಆಯಿಲಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಮೊಸರಿದೆ ಅಂತ. ನೋಡ್ತಾ ಇದ್ದೀರಾ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಿರೋ ರೆಸಿಪಿ ಇದು. ಸಂಜೆ ನನ್ನ ಮಕ್ಳಿಗೂ ಕೊಟ್ಟಿದ್ದೀನಿ. ಅವರು ಕೂಡ ಚೆನ್ನಾಗಿದೆ ತಿಂದು ಅಮ್ಮ ಮತ್ತೆ ಮಾಡು ಅಂತ ಇದ್ರು.